ಅದು ಕೂಡಲೇ ಮಾಶಾಸನ ಏನು ಬಿಡುಗಡೆ ಆಗಿಲ್ಲ, ಅದು ಮಾಡಿಸ್ತಾ ಇದ್ದೀವಿ. ನಾಳೆ ನಾಡದ ಮಾಶಾಸನ ಬಿಡುಗಡೆ ಆಗುತ್ತೆ, ಪೆಂಡಿಂಗ್ ಇರತಕ್ಕಂಥದ್ದು. ಹೆಚ್ಚಳ ಆಗ್ತಕ್ಕಂಥದ್ದು ಸರ್ಕಾರದಲ್ಲಿ ಮಾತನಾಡಬೇಕು, ಬರೀ ಕಲಘಟಗಿ ಧಾರವಾಡ ಮಾತ್ರ ಅಲ್ಲ, ಇಡೀ ಜಿಲ್ಲೆದಾಗಬೇಕಾಗ್ತದೆ. ಹಂಗಾಗಿ ಸಮಾಲೋಚನೆ ಮಾಡಿ ಸಚಿವರ ಜೊತೆ ಏನು ಕ್ರಮ ತಗೊಳ್ತೀವಿ. ಸರ್, ಮೋಡ ಹಗರಣ ಸೇರಿದಂತೆ ವಾಲ್ಮೀಕಿ ಸೇರಿದಂತೆ ಬೆಂಗಳೂರಿನ ಮೈಸೂರು ಪಾದಯಾತ್ರೆ ಹಮ್ಮಿಕೊಳ್ಳೋಕ್ಕೆ ಬಿಜೆಪಿ ಸಿದ್ಧತೆ ನಡೆಸ್ತಾ ಇದ್ದಾರೆ. ಆಗಿದೆಯಲ್ರಿ, ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಮಾತನಾಡಿದ್ದೀವಿ. ಈಗೇನು ಮಾತನಾಡಬೇಕು? ಮಾನ್ಯ ಮುಖ್ಯಮಂತ್ರಿಯವರೇ ಕಂಪ್ಲೀಟಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬಿ ಜೆ ಪಿನೇ ಹಗರಣದಲ್ಲಿ ಮಾಡಿ, ಈಗ ಬಿ ಜೆ ಪಿಯ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಬಿ ಜೆ ಪಿಯವ್ರು ಹಗರಣ ಮಾಡಿದ್ದಾರೆ ಅಂತ ಒಪ್ಕೋಬೇಕು ಅವ್ರು ಫಸ್ಟು. ಸೊ ಬಿ ಜೆ ಪಿಯವ್ರು ಯಾಕೆ ಪಾದಯಾತ್ರೆ ಮಾಡ್ತಿದ್ದಾರೆ ನೀವು ಅವ್ರನ್ನ ಕೇಳಬೇಕು. ಎದಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ, ಕಾರಣ ಏನಂತ ಕೇಳಿದ್ದೀರಾ? ತನಿಖೆ ಬರೀಬೇಕಲ್ಲ. ನಮ್ಮ ಕಾಲದಲ್ಲಿ ತಪ್ಪಾಗಿದೆ, ನಮ್ಮ ಕಾಲದಲ್ಲಿ ಕಾನೂನು ಬಾಹಿರ ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ಅವರು, ಒಪ್ಕೊಳ್ತಿದ್ದಾರೆ ಅವರು. ನಾನು ಕೇಳಿದ ಪ್ರಶ್ನೆ ಕೇಳಿದ್ರಿ ಅವ್ರಿಗೆ ಮೊದಲು. ಈ ನಮ್ಮ ಕಾಲದಲ್ಲಿ 2019ರಿಂದ 23ನೇ ಇಸ್ವಿವರೆಗೆ ಮೋಡದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಸೈಟ್ಗಳು ಕಾನೂನು ಬಾಹಿರಾಗಿದ್ದಾವೆ. ಸಾರ್ವಜನಿಕರಲ್ಲಿ ನಾವು ಇದನ್ನು ಹೇಳಬೇಕು, ಇದು ತಪ್ಪು ಕೊಟ್ಟಿದ್ದೇವೆ ಸೈಟ್ ಅಂತ ಹೇಳಿದಾರಲ್ಲನಾ. ನಾನು ಕೇಳಿದೇನ್ರಿ? ಅಲ್ರಿ, ಅದು ಫಸ್ಟ್ ಕೊಡಬೇಕಲ್ಲ ರೈಟಿಂಗ್ನಾಗ. ಅವರು ನಮ್ಮ ಅವಧಿಯಲ್ಲಿ ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಮತ್ತು ಹಗರಣ ಅಂತಂದ್ರೆ ಏನು? ಮತ್ತು ಅವ್ರು ಒಪ್ಕೋಬೇಕು ನಮ್ಮ ಕಾಲದಲ್ಲಿ ಹಗರಣ ಆಗಿದೆ ಅಂತ ಹೇಳ್ಬೇಕಲ್ವ. ಸಂಪೂರ್ಣ ಸಿದ್ದರಾಮಯ್ಯ ಸಾಹೇಬರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. 1936ನೇ ಇಸ್ವಿಯಿಂದ ಹೆಂಗೆ ಬಂತಂತ ಹೇಳಿ ಎಲ್ಲ ಕೊಟ್ಟ ಮೇಲೆ ಕೂಡ ಮಾಡ್ತದೆ ಅಂತ ಏನರ್ಥ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡ್ತಾರಂತ ಕೇಳ್ತೀರಾ? ವಿಜೇಂದ್ರ ಸಾಹೇಬ್ರಿಗೆ ಹೋಗಿ ಎಲೆಕ್ಟ್ರಲ್ ಬಾಂಡ್ ಅಂದರೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತ ಕೇಳ್ತಾರೆ ಅವರಿಗೆ? ಹಾಂ, ಎಲೆಕ್ಟ್ರಲ್ ಬಾಂಡ್ ವಿರುದ್ಧ ಯಾಕೆ ಮಾಡಬಾರ್ದಂತ ಹೋರಾಟ ಕೇಳ್ರಿ ಹೋಗಿ. ಎಲೆಕ್ಟ್ರಲ್ ಬಾಂಡ್ ವಿರುದ್ಧ ಯಾಕೆ ಮಾಡಬಾರ್ದು? ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಆಯ್ತಲ್ಲ, CETದು ನೀಟ್ದು ಎಕ್ಸಾಮ್ಸ್ಗಳ್ದು ಆಯ್ತಲ್ಲ, ಏನಾಯ್ತು ಅದ್ರ ಬಗ್ಗೆ ಏನು ಮಾತನಾಡ್ತಾರಾ? ಮಾಡ್ತಾ ಇದ್ದೀವಿ. ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ರಾಮನಗರ ಹೆಸರು ಬದಲಾವಣೆ ಕುರಿತಂತೆ ಸಾಕಷ್ಟು ವಿರೋಧ ಪಡಿಸಿದ್ದಾರೆ ಬಿಜೆಪಿ. ಅಲ್ಲ, ಎಲ್ಲದಕ್ಕೂ ವಿರೋಧ ಪಡಿಸ್ತಾರೆ. ಏನು ಮಾಡ್ಬೇಕೀಗ? ಈಗ ಎಲ್ಲದಕ್ಕೂ ವಿರೋಧ ಪಡಿಸೋದೇ ಕೆಲಸ ಅವ್ರದ್ದು. ಈಗ ಸರ್ಕಾರಕ್ಕೂ ಹಂತಗಳು ಬಂದಾಗ ಹೊಸ ಜಿಲ್ಲೆಗಳಾಗಿ ಹೊಸ ತಾಲೂಕುಗಳು ಕೂಡ ಆಗ್ತವೆ. ಸೊ ಎಲ್ಲದಕ್ಕೂ ಅನಾನುಕೂಲ ಆಗ್ತದೆ, ಎಲ್ಲದಕ್ಕೂ ತೊಂದರೆ ಆಗುತ್ತೆ, ಎಲ್ಲದಕ್ಕೂ ಹೋರಾಟ ಮಾಡೋದು ನಾವೇನು ಮಾಡೋಕ್ಕೆ ಬರುತ್ತೆ? ಅದರಿಂದ ಏನು ಅನಾನುಕೂಲ ಆಗುತ್ತೆ? ಜನಕ್ಕೆ ಏನು ಅನಾನುಕೂಲ ಇದೆ ಅದರಿಂದ? ಸಾರ್ವಜನಿಕರಿಗೆ ಅನಾನುಕೂಲ ಇದೆಯಾ? ಸರ್ಕಾರದ ಕೆಲವು ಪಾಲಿಸಿಗಳಿರ್ತವೆ, ನಿರ್ಧಾರ ಇರ್ತವೆ. ಕೇಳಿದ್ರಿ, ಸಾರ್ವಜನಿಕರಿಗೆ ಅನಾನುಕೂಲ ಇದೆಯಾ? ಮತ್ತೆ ನೀವು ಕೇಳ್ಬೇಕು ಏನು ಅನಾನುಕೂಲ ಆಗುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡಬೇಕಲ್ಲ ಜನಕ್ಕೆ. ಅವರು ವಿರೋಧ ಮಾಡೋದಷ್ಟೇ ಕೆಲಸ.